ನಗಬೇಕಾ ಅಳಬೇಕಾ ಅಂದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಅದ್ಭುತವಾಗಿರುತ್ತೆ. KTM ತಗೊಳ್ಳೋರು ಇದ್ದಾರೆ, TVS ಎಕ್ಸೆಲ್ ಸೂಪರ್ ತಗೊಳ್ಳೋರು ಇದ್ದಾರೆ, ರಾಯಲ್ ಎನ್ಫೀಲ್ಡ್ ತಗೊಳ್ಳೋರು ಇದ್ದಾರೆ. ಹಾಲಿನಿಂದ ಆದಾಯ ಸಾಧ್ಯವೇ ಇಲ್ಲ. ಸೆಪ್ಟೆಂಬರ್ನಲ್ಲಿ ಒದ್ಯಕ್ಕೆ ಶುರು ಮಾಡುತ್ತೆ ಹಳೆ ಸಗಣಿ ಗಂಜಲ ಒಂದೇ. ಹಸುವಿಂದ ನೀವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬೇಕಾಗಿದ್ದು ಲಾಭ ನೋಡ್ಬೇಕಾಗಿದ್ದು ಅದ್ರ ಗೋಮೂತ್ರ ಗೋಮಯದಲ್ಲಿ. ನಾವು ತಗೊಂಡೋಗಿ ಕಟ್ಕನಿಗೆ ಮಾರ್ಬಿಟ್ಟು ಏನಮ್ಮ ಸಿಕ್ಕಾಬಳೆ ಜಾಕ್ ಹಾಕಿ ಎತ್ತಾ ಇದೆಯಾ ನನ್ನ ಅಂತಂದ್ರೆ ದುಡ್ಡು ಮಾಡ್ಬೇಕು ಅಂತ ಅದನ್ನ ಮಾಡೇ ಮಾಡ್ತಾರೆ ಜನ. ಈಗಿನ ಏನು ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಆರ್ಗ್ಯಾನಿಕ್ ಅಂತ ಮಾಡ್ತಾ ಇದ್ದಾರೆ. ಈಗ ತಮ್ಮಲ್ಲಿ ಏನಾದ್ರು ಹಾಲ್ಗಳನ್ನ ತಗೊಂಡೋಗಿ ಅದರಿಂದ ತುಪ್ಪ ಮಾಡ್ತೀವಿ, ಗಿಡ್ಡ ತಳಿ ಕರಿಯೋದೇ ಇಲ್ವಲ್ಲ. ಅಲ್ಲ, ಈ ತರ ಗಿಡ್ಡ ತಳಿಗಳು ಯಾರು ಬೆಳೀತಾರೆ ಅಲ್ಲಿಂದ ಅಲ್ಲ ನಾನು ಒಂದ್ ಹೇಳ್ತೀನಿ, ನನ್ನ ಉದ್ದೇಶ ತಳಿ ಅಭಿವೃದ್ಧಿ. ಯಾಕಂತಂದ್ರೆ ಮೊದಲು ನಾನು ಬರೀ ಉಳಿಸೋದಂತ ಇಷ್ಟ ಇದ್ದೆ, ಅಭಿವೃದ್ಧಿ ಬಗ್ಗೆ ಯೋಚನೆ ಇರಲಿಲ್ಲ ನನಗೆ. ಯಾವಾಗ ಮಂಗಳೂರು, ಸಿರ್ಸಿ, ಕಾರ್ಕಳ, ಶಿವಮೊಗ್ಗ, ಉಡುಪಿ ಈ ಕಡೆಯಿಂದ ನನಗೆ ಯಾವಾಗ ದೂರವಾಣಿ ಕರೆ ಬಂತು, ಸರ್ ನಮ್ಗೆ ಒಂದು ಒಳ್ಳೆ ಮಲ್ನಾಡ್ ಗಿಡ್ಡ ಬೇಕು ಅಂತ ನಂಗೆ ಯೋಚನೆ ಬರಕ್ ಶುರು ಆಯ್ತು. ನಗಬೇಕಾ ಅಳಬೇಕಾ? ಮಲ್ನಾಡ್ನಲ್ಲಿ ಮಲ್ನಾಡ್ ಗಿಡ್ಡ ಇಲ್ವಾ, ಅಥವಾ ತಳಿ ಪ್ಯೂರಿಟಿ ಹಾಳಾಗ್ತಾ ಇದೆಯಾ? ಸೊ ಹಾಳಾಗ್ತಾ ಇದೆ ಅನ್ನೋದಿದ್ರೆ ನಾನು ಇವತ್ತೇ ಶುರು ಮಾಡಬೇಕು ಅದನ್ನು ಉಳಿಸಕ್ಕೆ ಮತ್ತೆ ತಳಿ ಅಭಿವೃದ್ಧಿ ಮಾಡಕ್ಕೆ. ಆ ದೃಷ್ಟಿಯಿಂದ ನಾನೇನ್ ಮಾಡಿದೆ, ತಳಿನ ಉಳಿಸಕ್ಕೆ ಅಭಿವೃದ್ಧಿ ಮಾಡಕ್ಕೆ ಏನೇನ್ ಬೇಕೋ ಅದನ್ನ ಉಳಿಸ್ತಾ ಹೋದೆ. ಅವಾಗ ನಾನು ಸಂಪೂರ್ಣವಾಗಿ ಹಾಲು ಮತ್ತೆ ಅದ್ರ ಯಾವುದೇ ಒಂದು ಉತ್ಪನ್ನಗಳ ಬಗ್ಗೆ ಕಾನ್ಸಂಟ್ರೇಷನ್ ಬಿಟ್ಬಿಟ್ಟೆ. ನನಗೆ ಇವಾಗ ಅದರಿಂದ ಯಾವುದೇ ಉತ್ಪನ್ನ ಬೇಕಾಗಿಲ್ಲ, ಆದ್ರೆ ಅದ್ರ ತಾಯಿ ಹಾಲು ಫುಲ್ ಹಾಲು ಕುಡಿದು ಅದು ಆರೋಗ್ಯವಾಗಿ ಬೆಳೆದ್ರೆ ನನ್ನ ನೆಕ್ಸ್ಟ್ ಜನರೇಷನ್ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಅವಾಗ ತಾನೇ ಇವಾಗ ಕರು ಚೆನ್ನಾಗಿ ಹಾಲು ಕುಡಿದ್ರೆ ತಾನೇ ಚೆನ್ನಾಗಿ ಬೆಳವಣಿಗೆ ಆಗೋದು. ಹೌದು. ಸೊ ಆದ್ರಿಂದ ಈಗ ನನ್ನ ಉದ್ದೇಶ ಅಥವಾ ನನ್ನ ದೃಷ್ಟಿ ಏನಿದ್ರು, ಚೆನ್ನಾಗಿ ಹಾಲು ಕುಡಿಸಿ ಒಳ್ಳೆ ತಳಿ ಅಭಿವೃದ್ಧಿ ಮಾಡೋದೇ ಹೊರತು ಅದ್ರ ಹಾಲು ಕರೆದು ಅದನ್ನ ತುಪ್ಪ ಮಾಡಿ ಮಾರಾಟ ಮಾಡಿ ಅದ್ರಲ್ಲಿ ದುಡ್ಡು ಮಾಡೋದು ಅಲ್ವೇ ಅಲ್ಲ. ನನ್ನ ಈ ನಮ್ಮ ಶ್ರೀ ಗೋಶಾಲೆ ಮುಖ್ಯ ಉದ್ದೇಶ ಮಲ್ನಾಡ್ ಗಿಡ್ಡವನ್ನ ಭವಿಷ್ಯಕ್ಕೆ ಉಳಿಸ್ ಹೋಗೋದು. ಅಲ್ಲ, ಒಳ್ಳೆ ಮಲ್ನಾಡ್ ಗಿಡ್ಡನ ಯೂತ್ಸ್ ಗಳಿಗೆ ಈಗ ಹೊಸದಾಗಿ ಫಾರ್ಮಿಂಗ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಯಾವ ಬ್ರೀಡ್ ಸಜೆಸ್ಟ್ ಮಾಡ್ತೀರಲ್ಲ, ಇದೇ ಬ್ರೀಡ್ ಮಾಡಿ ಅಂತ ಏನಾದ್ರು ಹೇಳ್ತೀರಾ ಸರ್ ಯೂತ್ಸ್ಗೆ? ಅಲ್ಲ, ಇಲ್ಲಿ ಸಜೆಸ್ಟ್ ಮಾಡ್ಬೇಕು ಅಂದಾಗ ಇವಾಗ ಇದು ಹೆಂಗಿದೆ ಪ್ರಶ್ನೆ ಅಂದ್ರೆ, ಸರ್ ಯೂತ್ಸ್ ಬೈಕ್ ತಗೋಬೇಕಂದ್ರೆ ಯಾವ ಸಜೆಸ್ಟ್ ಮಾಡ್ತೀರಾ ಅಂದ್ರೆ, KTM ತಗೊಳ್ಳೋರು ಇದ್ದಾರೆ, TVS ಎಕ್ಸೆಲ್ ಸೂಪರ್ ತಗೊಳ್ಳೋರು ಇದ್ದಾರೆ, ರಾಯಲ್ ಎನ್ಫೀಲ್ಡ್ ತಗೊಳ್ಳೋರು ಇದ್ದಾರೆ, ಹೀರೋ ಹೋಂಡಾ ತಗೊಳ್ಳೋರು ಇದ್ದಾರೆ. ಇವಾಗ ನಾನು ಯಾವ್ದನ್ನ ಸಜೆಸ್ಟ್ ಮಾಡಬೇಕು? ನಿಮ್ಮ ಅನುಕೂಲತೆಗೆ ತಕ್ಕಂತ ನೀವು ತಗೋಬೇಕು. ನಿಮ್ಮಲ್ಲಿ ಬೇಕಾದಷ್ಟಿದ್ಯಾ ದುಡ್ಡು, ಶೋಕಿ ಮಾಡ್ಬೇಕಾ? KTM ತಗೊಳ್ಳಿ, ರಾಯಲ್ ಎನ್ಫೀಲ್ಡ್ ತಗೊಳ್ಳಿ. ನೀವು ಅದರಿಂದ ಸಂಪಾದಿಸ್ಬೇಕಾ? ಎಕ್ಸೆಲ್ ಸೂಪರ್ ತಗೊಳ್ಳಿ. ನೀವು ಸಂಪಾದನೆನೂ ಬೇಕಾಗಿಲ್ಲ, ಶೋಕಿನೂ ಬೇಕಾಗಿಲ್ಲ. ನನಗೆ ಸರ್ ನನಗೆ ಒಳ್ಳೆ ಮೈಲೇಜ್ ಕೊಟ್ಟು ಚೆನ್ನಾಗಿ ನನ್ನ ಸಂಸಾರಕ್ಕೆ ಸರ್ವಿಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ಆರಾಮಾಗಿ ಹೆಚ್ಚು ದಿನ ಬಾಳಿಕೆ ಬರ್ಬೇಕಾ? ಹೀರೋ ಹೋಂಡಾ ತಗೊಳ್ಳಿ, ಅಥವಾ ಬಜಾಜ್ ತಗೊಳ್ಳಿ, ಅಥವಾ TVS ತಗೊಳ್ಳಿ, ಯಾವುದೋ ಒಂದು ಹೇಳ್ತೀನಿ. ಸೊ ಹಾಗೆ ನಿಮ್ಮ ಅವಶ್ಯಕತೆ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯೂತ್ಸ್ಗೆ ಒಂದು ಸಜೆಸ್ಟ್ ಮಾಡಿ ಅಂದ್ರೆ ನಾನು ಬರೀ ಈ ಬ್ರೀಡ್ ಅಂತ ಒಂದು ಹೇಳಕ್ಕಾಗಲ್ಲ. ನಿಮ್ದು ಏನು ಉದ್ದೇಶ? 1 ಎಕರೆಯಲ್ಲಿ ಕೃಷಿ ಮಾಡ್ಬೇಕು ಅಂತಿದ್ದೀರಾ, 10 ಎಕರೆಯಲ್ಲಿ ಕೃಷಿ ಮಾಡ್ಬೇಕು ಅಂತಿದ್ದೀರಾ, ಏನ್ ಕೃಷಿ ಮಾಡ್ಬೇಕು ಅಂತಿದ್ದೀರಾ? ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಹಸು ಸೂಟೇಬಲ್ ಅಂತ. ಇವಾಗ ನಿಮ್ಗೆ 25 ಎಕರೆ ಇದೆ, ನೀವು ಹಸು ಎತ್ನಲ್ಲೇ ಉಳ್ಬೇಕು ಅಂತಿದ್ದೀರಾ, ಹಳ್ಳಿ ಕಾರ್ ತಗೊಳ್ಳಿ ಅಂತೀನಿ. ನಿಮ್ಗೊಂದು ಬರೀ ಒಂದು 1/2 ಎಕರೆ ಇದೆ, ಬರೀ ಒಂದು 1/2 ಎಕರೆಲ್ಲ ಒಂದು ಫಾರ್ಮ್ ಹೌಸ್ ತರ ಕಟ್ಕೊಂಡು ಬರೀ ಹಣ್ಣು ತರಕಾರಿ ಬೆಳ್ಕೊಂಡು ಆರಾಮಾಗಿರ್ಬೇಕು, ಮನೆಗೆ 1 ಲೀಟರ್ 1.5 ಲೀಟರ್ ಹಾಲು ಬೇಕು, ಮಲ್ನಾಡ್ ಗಿಡ ಇಟ್ಕೊಳ್ಳಿ. ನಿಮಗೆ ಯಾವ ಯೂತ್ ಸಜೆಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಅನ್ನೋದು ಸಜೆಸ್ಟ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಈಗ ಫಾರ್ಮಿಂಗ್ ಮಾಡ್ತೀನಿ ನಾನು, ನನಗೆ ಇದರಿಂದ ಆದಾಯ ಬೇಕು, ನನಗೆ ಆದಾಯಕ್ಕೋಸ್ಕರನೇ ನಾನು ಫಾರ್ಮಿಂಗ್ ಮಾಡ್ತೀನಿ. 2 ತರ ಆದಾಯ. ಹಾಲಿನಿಂದ ನಿಜವಾಗ್ಲೂ ಇದುವರೆಗೂ ನನ್ನ ತಿಳುವಳಿಕೆ ಪ್ರಕಾರ, ನನ್ನ ಅನುಭವದ ಪ್ರಕಾರ ಹಾಲಿನಿಂದ ಆದಾಯ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ಒಂದು ಹಸು ಕರು ಕರೆಕ್ಟಾಗಿ ನಿಮಗೆ ಎಲ್ಲಾನು ಅದರ ಪ್ರೆಗ್ನೆನ್ಸಿ ಎಲ್ಲ ಕರೆಕ್ಟ್ ಆಗಾದ್ರೆ ವರ್ಷಕ್ಕೊಂದು ಕರು ಹಾಕುತ್ತೆ. ಸೊ ವರ್ಷಕ್ಕೊಂದು ಕರು ಕರೆಕ್ಟಾಗಿ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ವರ್ಷಕ್ಕೊಂದು ಕರು ಹಾಕಿದ್ರೆ, ಇವಾಗ ಜನವರಿಲಿ ಕರು ಹಾಕ್ತು ಅನ್ನೋ ಒಂದು ಎಕ್ಸಾಂಪಲ್ಗೆ, ಜನವರಿಲಿ ಕರು ಹಾಕ್ತಾ ಫೆಬ್ರವರಿ ಮಾರ್ಚ್ಗೆಲ್ಲ ತಿರ್ಗಾ ಗರ್ಭಧಾನಕ್ಕೆ ಹೀಟಿಗೆ ಬರುತ್ತೆ. ಮಾರ್ಚ್ನಲ್ಲಿ ಕ್ರಾಸಿಂಗ್ ಆದ್ರೆ ಮಾರ್ಚು, ಏಪ್ರಿಲು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರ್ಗೂ ಅದು ಹಾಲು ಕೊಡುತ್ತೆ. ಸೆಪ್ಟೆಂಬರ್ನಲ್ಲಿ ಒದ್ಯಕ್ಕೆ ಶುರು ಮಾಡುತ್ತೆ ಹಳೆ ಕರುಗೆ. ಯಾಕಂತಂದ್ರೆ ಅದು ಆದ್ರೆ 7ನೇ ತಿಂಗಳು, 8 ಮತ್ತೆ 9ನೇ ತಿಂಗಳು ಅದು ಹಳೆ ಕರುನ್ ಸಪ್ರೇಟ್ ಮಾಡಿ ಡ್ರೈ ಆಗೋಗುತ್ತೆ. ಅಂದ್ರೆ ಆಕ್ಚುಲಿ ಆಲ್ರೆಡಿ ಕಮ್ಮಿ ಆಗ್ತಾ ಬಂದಿರುತ್ತೆ ಹಾಲು, ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಆಮೇಲೆ 9ನೇ ತಿಂಗಳು ಕರು ಹಾಕುತ್ತೆ, ತಿರ್ಗಾ 1 ವಾರ 2 ಗಿಣ್ಣು ಹಾಲು ಅದು ಇರುತ್ತೆ. ಸೊ ಹಾಗೆ ನಿಮ್ಗೆ ಅಂದಾಜು ಒಂದು 4 ತಿಂಗಳು ಹಾಲು ಸಿಗೋದಿಲ್ಲ. ಇನ್ನು ಬಾಕಿ ಏನು 9 ತಿಂಗಳಿದೆ ಅದರಲ್ಲೂ ಹಾಲು ಕಮ್ಮಿಯಿಂದ ಜಾಸ್ತಿಯಾಗಿ ತಿರ್ಗಾ ಕಮ್ಮಿ ಆಗುತ್ತೆ. ವೇರಿಯೇಷನ್ಸ್ ಇದ್ದೇ ಇರುತ್ತೆ. ವೇರಿಯೇಷನ್ 100% ಇದೆ, ಎಲ್ಲಾ ಬ್ರೀಡ್ ನಲ್ಲೂ ಇದೆ, ಎಲ್ಲಾ ತಳಿಲೂ ಇದೆ. ಆ ಫೀಡ್ ತಿನ್ನಿಸ್ಬಿಟ್ರೆ ಈ ಫೀಡ್ ಯಾವುದೇ ಆದ್ರೂ ಅದು ಏರಿಳ್ತಾ ಇದ್ದೇ ಇದೆ.
ಸೊ ಆದ್ರಿಂದ ನಿಮಗೆ ಒಂದು ಹಸು ಒಂದು 20 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಆ 20 ಲೀಟರ್ ಬರೀ ಒಂದು 2 ತಿಂಗಳಿಂದ ಕೊಡುತ್ತೆ. ಓಕೆ. ಮಿಕ್ಕಿದ್ದು ಅದು 8-9 ಲೀಟರ್ ಇಂದ ಶುರು ಆಗಿ 20 ಲೀಟರ್ ಹೋಗಿ ತಿರ್ಗಾ 8-9 ಲೀಟರ್ 1-2 ಲೀಟರ್ ಬಂದು ನಿಲ್ಲುತ್ತೆ, ಡ್ರೈ ಆಗುತ್ತೆ. ಸೊ ದಟ್ ಈಸ್ ಅ ವೇ. ಸೊ ಆದ್ರಿಂದ ಒಂದೇ ಸಮ ಬರೋದು ಯಾವ್ದು ಹಸುವಿಂದ? ಸಗಣಿ ಗಂಜಲ ಒಂದೇ. ಅವಾಗ ಫಸ್ಟ್ ಇವತ್ತು 10 kg ಹಾಕಿದ್ರೆ ನಾಳೆ 10 kg ಹಾಕುತ್ತೆ, ಯಾವ್ದು ವ್ಯತ್ಯಾಸವಾಗಲ್ಲ. ಇದು ಜನವರಿಲಿ ಹಾಕ್ತೀನಿ ಸಗಣಿ, ನಾನು ಡಿಸೆಂಬರ್ ಅಲ್ಲಿ ಸಗಣಿ ಹಾಕಲ್ಲ ಅನ್ನಲ್ಲ. ನಿಮಗೆ ಕೃಷಿಗೆ ಮಾಡಬೇಕಾದಾಗ ಹಸುವಿಂದ ನೀವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬೇಕಾಗಿದ್ದು, ಲಾಭ ನೋಡ್ಬೇಕಾಗಿದ್ದು ಅದ್ರ ಗೋಮೂತ್ರ ಗೋಮಯದಲ್ಲಿ. ಅದಕ್ಕೆ ಇವತ್ತಿಗೂ ಹೇಳ್ತಾರೆ ಗೋಮಯೇ ವಸತೆ ಲಕ್ಷ್ಮಿ, ಅಂದ್ರೆ ಸಗಣಿನಲ್ಲೇ ನಿಮ್ಗೆ ಲಕ್ಷ್ಮಿ ಅಂತ ದುಡ್ಡು ಕಾಣಿಸೋದು. ಅಂದ್ರೆ ಈಗ ಏನಾಗೋಗಿದೆ ಸರ್, ಸಗಣಿನೂ ಬಿಸ್ನೆಸ್ ಆಗಿದೆ. ಈಗ ಆನ್ಲೈನ್ ಮಾಡ್ಕೊಳ್ಳೇಬೇಕು, ಅದನ್ನೆಲ್ಲಾನು ಮಾಡ್ತಾ ಇದ್ದಾರೆ ಈಗ. ಅಲ್ಲ ಅದರಲ್ಲೇ ಆದಾಯ ಇರೋದು. ಬಿಸ್ನೆಸ್ ಅಂತ ನೀವು ಪದ ಉಪಯೋಗಿಸಿದಾಗ ನೀವು ಆದಾಯ ಮಾಡ್ಕೋಬೇಕಾದ್ರೆ ಸಗಣಿಯಿಂದ ಅಷ್ಟೇ ಆದಾಯ ಮಾಡ್ಕೊಳಕ್ ಆಗೋದು, ಹಾಲಿನಿಂದ ಅಲ್ಲ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನೀವು ಸಗಣಿಯಲ್ಲಿ ದೀಪ ಮಾಡಿ, ಬೆರಣಿ ಮಾಡ್ರಿ, ಗೊಬ್ಬರ ಮಾಡ್ರಿ, ಧೂಪ ಮಾಡ್ರಿ, ಏನಾದ್ರು ಮಾಡ್ರಿ, ಆದ್ರೆ ಸಗಣಿಲಿ ಅಷ್ಟೇ ನಿಮ್ಗೆ ಆದಾಯ ಮಾಡಕ್ ಆಗೋದೇ ಹೊರತು ನೀವು ಬೇರೆ ಯಾವುದೇ ಇದ್ರದ್ದು ಆದಾಯ ಮಾಡಕ್ಕೆ ಸಾಧ್ಯವಿಲ್ಲ. ಅಟ್ ಅ ಲಾಂಗ್ ರನ್, ಅಂದ್ರೆ ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಲಾಭ ಮಾಡ್ಬೇಕು ಅಂದಾಗ ನಮ್ಮ ಹಿರಿಕರು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಹೇಳ್ಬಿಡ್ತಾರೆ, ಗೋಮಯೇ ವಸತೆ ಲಕ್ಷ್ಮಿ, ಸಗಣಿ ಗಂಜಲದಲ್ಲೇ ನಿಮ್ಗೆ ಆದಾಯ. ಹಾಲ್ನಲ್ಲ, ಹಾಲು ಭಗವಂತ ಸೃಷ್ಟಿ ಮಾಡೋದು ಅದ್ರ ಕರುಗೆ. ಎಕ್ಸ್ಟ್ರಾ ಆಗಿದ್ದು ಒಂಚೂರು ಕರ್ಕೊಳ್ರಿ, ನಿಮ್ಗೂ ನಿಮ್ ಮಕ್ಳಿಗೂ ಕೊಡ್ಸಿ. ಅದೇ ಬಿಟ್ಬಿಟ್ಟು ಗಂಡ್ಕೋರು ಹಾಕಿದ ತಕ್ಷಣ ತಗೊಂಡೋಗಿ ಕಟ್ಕನಗ್ ಮಾರ್ಬಿಟ್ಟು ಇರೋ ಹಾಲೆಲ್ಲ ನೀವೇ ಕರ್ಕೊಂಡು ಲಾಭ ಮಾಡ್ತೀನಿ ಅಂದ್ರೆ ಇದ್ರ ಬಗ್ಗೆ ಮಾತಾಡೋಣ ಸರ್. ಏನು ಒಂದು ಗಂಡು ಓರಿ ಮರಿ ಆಗ್ತು ಅಂದ ತಕ್ಷಣ ಅದನ್ನೇನಕ್ಕೆ ಜನರ ಭಾವನೆನಾ, ಇಲ್ಲ ಅದನ್ನ ಅದೇನು ಉಪಯೋಗಕ್ಕೆ ಇಲ್ಲ ಅಂತ ಕಟಾವು ಕೊಡ್ತಕ್ಕಂಥದ್ದು, ಇಲ್ಲ ಒಂದು ಹೇಳ್ತಾರೆ ಇದನ್ನ ಸಾಬ್ರು ಕೊಟ್ಬಿಡ್ತೀವಿ ಏನೋ ಒಂದು ಪದ ಬಳಸ್ತಾರೆ. ತಪ್ಪು ಜಾಗದಲ್ಲಿ ಆದಾಯ ಹುಡುಕಿದಾಗ ಇವಾಗ ನಿಮ್ಗೊಂದು ಕನ್ನಡದಲ್ಲಿ ತಮಾಷೆ ಆಡ್ ಭಾಷೆಯಲ್ಲಿ ಗಾದೆ ಇದೆ, ಏನಮ್ಮ ಸಿಕ್ಕಾಬಳೆ ಜಾಕ್ ಹಾಕಿ ಎತ್ತಾ ಇದೆಯಾ ನನ್ನ ಅಂತಂದ್ರೆ, ಜಾಕ್ ಯಾವಾಗ ಹಾಕ್ತೀರಾ? ಗಾಡಿ ಪಂಚರ್ ಆದಾಗ. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಸಿಕ್ಕೊಂಡಾಗ ಹೊಗಳ್ಬೇಕಲ್ಲ, ಕೆಲಸ ಆಗ್ಬೇಕಾದ್ರೆ ಹೊಗಳ್ಬೇಕು. ಅಂದ್ರೆ ಪಂಚರ್ ಆಗಿದೆ ಹಾಗೆ ನೀವ್ ಯಾವ್ದೇ ಒಂದು ಇದ್ರಲ್ಲಿ ಆದಾಯ ನೋಡ್ಬೇಕಾದಾಗ ನಿಮ್ಗೆ ಅದ್ರಲ್ಲಿ ಲಾಸ್ ಕಾಣಿಸ್ತಾ ಇದ್ದಾಗ ಅದನ್ನ ನೀವು ತಪ್ಪು ಅಂತಾನೋ ಇನ್ನೇನೋ ಅಂತಾನೋ ಅದನ್ನ ಇನ್ನೊಂದು ರೀತಿಲಿ ಬಿಂಬಿಸ್ಬೇಕು. ಸೊ ಹಾಗೆ ಹಾಲ್ನಲ್ಲಿ ಆದಾಯ ಅಂತ ನೀವು ಹುಡುಕಕ್ ಹೋದಾಗ ನಿಮಗೆ ಒಂದೊಂದು ಲೀಟರ್ ಕೂಡ ಇಂಪಾರ್ಟೆಂಟ್. ನಾನು ಹೇಳ್ದಾಗೆ ಸಿಗೋದೇ ಹೆಚ್ಚಿಗೆ ಪೀಕ್ ಟೈಮ್ನಲ್ಲಿ ನಿಮ್ಗೆ ಹಾಲು. ಬೇರೆ ಟೈಮ್ನಲ್ಲೂ ನೀವು ಕರುನೇ ಮಿನಿಮಮ್ ಒಂದು ಕರು, ಇವಾಗ ಸೀಮೆ ಹಸು ಜನರಲ್ ಆಗಿ ಹಾಲಿನ ಯೋಚನೆ ಮಾಡುವಾಗ ಸೀಮೆ ಹಸು ಯೋಚನೆ ಮಾಡೋದು, HF, ಜೆರ್ಸಿ, ಹೋಲ್ಸ್ಟೈನ್, ಫ್ರಿಜಿಯನ್, ಥಾರ್ಪ ಇವುಗಳು. ಆ ಏನು ಯುರೋಪಿಯನ್ ಬ್ರೀಡ್ಸ್ ಇದೆ ಆ ತಳಿ ಪ್ರಕಾರ ನಿಮಗೆ ಒಂದು ಅಂದಾಜು ಹೇಳೋದಿದ್ರೆ ನಾನು ಹಾಲೇ ಮುಖ್ಯವಾದ ಗುರಿ ಅವ್ರದ್ದು, ಅಥವಾ ಅದು ಬಿಟ್ರೆ ಅದಾದ್ಮೇಲೆ ಅದು ಮಾಂಸಕ್ಕೆ ಅಂತ. ಆದ್ರೆ ಹಾಲೇ ನಿಮ್ ಗುರಿ ಅಂದಾಗ ಏನ್ ಮಾಡ್ತೀರಿ, ಒಂದು ಕರು ದಿನಕ್ಕೆ ಬೆಳಗ್ಗೆ 2 ಲೀಟರ್, ಸಾಯಂಕಾಲ 2 ಲೀಟರ್ ಕುಡಿದ್ರೆ ಕುಡಿಯುತ್ತೆ. 4 ಲೀಟರ್ ಲಾಸ್ ಅಲ್ವೇನ್ರಿ? ಹೆಣ್ಣುಗರು ಆದ್ರೆ ದೊಡ್ಡದಾಗುತ್ತೆ, ಅದು ತಿರ್ಗಾ ಹಾಲು ಕೊಡುತ್ತೆ, ಆದಾಯ ಇದೆ. ಗಂಡು ಕರು ಸೀಮೆ ಹೊರಿನಲ್ಲಿ ಉಳುಮೆ ಮಾಡಕ್ಕಾಗಲ್ಲ, ಅವಾಗ ಏನ್ ಮಾಡ್ತೀವಿ, ಅದನ್ನ ತಾಯಿನ ತೋರಿಸದೆ ಹುಟ್ಟಿದ ತಕ್ಷಣ ತಗೊಂಡೋಗಿ ಕಟ್ಕೊಂಡು ಮಾರ್ತೀವಿ. ಇದು ನಮ್ಮ ಕಮರ್ಷಿಯಲ್ ಡೈರಿ ಫಾರ್ಮಿಂಗ್ ನ ಯೋಚನೆ. ಅಂದ್ರೆ ಈ ಡೈರಿ ಫಾರ್ಮಿಂಗ್ ಅಲ್ಲಿ ಕಂಪಲ್ಸರಿ ಆಗಿದೆ ಮಾಡೇ ಮಾಡ್ತಾರ ಸರ್ ಕಮರ್ಷಿಯಲ್ ಇರೋರು. ನಿಮಗೆ ದುಡ್ಡು ಮಾಡ್ಬೇಕು ಅಂತ ಅದನ್ನ ಮಾಡೇ ಮಾಡ್ತಾರೆ ಜನ. ಹಾಲಿನ ಉಳಿತಾಯ, ದುಡ್ಡಿನ ಉಳಿತಾಯ ಆಗ್ಬೇಕು. ಹೌದು. ಇಲ್ಲಾಂದ್ರೆ ಯೋಚನೆ ಮಾಡಿ, ಇವಾಗ ನೀವು ಒಂದು ಕರು ನಾನು ಹೇಳಿದ ಹಾಗೆ ಹುಟ್ಟಿದಾಗ್ಲಿಂದ ತನ್ನ 7ನೇ ತಿಂಗಳವರೆಗೂ ಹಾಲು ಕುಡಿಯುತ್ತೆ. 7 ತಿಂಗಳು ದಿನಕ್ಕೆ 4 ಲೀಟ್ರು. ಎಷ್ಟಾಯ್ತ್ರಿ? 7ನೇ ತಿಂಗಳು ಒಂದ್ ತಿಂಗಳಿಗೆ ದಿನಕ್ಕೆ 4 ಲೀಟರ್ ಅಂದ್ರೆ 120 ಲೀಟರ್. ಒಂದ್ ತಿಂಗಳು 120 ಲೀಟರ್. ತಿಂಗಳಿಗೆ 7 ತಿಂಗಳಿಗೆ 700 ಲೀಟರ್ ಅಥವಾ 1000 ಲೀಟರ್ ಆಗುತ್ತೆ. 2000 ಚಿಲ್ಲರೆ ಲೀಟರ್ ಆಗುತ್ತೆ. 2000 ಲೀಟರ್ ಇಂಟು 40 ರೂಪಾಯಿ ಎಷ್ಟಾಯ್ತು? ಲಾಸ್ ಅಲ್ವೇನ್ರಿ? ಸೊ ಅವಾಗ ಏನ್ ಬರುತ್ತೆ ನಮ್ಮ ತಲೆಗೆ, ಗಂಡು ಕರು ಮುಗಿಸ್ಬಿಟ್ರೆ ಇಷ್ಟೊಂದು ದುಡ್ಡು ಮಾಡ್ಬೋದು ನಾನು. ಆದ್ರೆ ನೀವು ಆ ಗಂಡು ಕರು, ಆ ತಾಯಿ ಒಳ್ಳೆ ಮಿಲ್ಕ್ ಇಲ್ಡಿಂಗ್ ಇದ್ದಾಳ, ಗಂಡು ಕರು ಒಳ್ಳೆ ಮಿಲ್ಕಿಂಗ್ ಇದೆಯಾ, ಇದು ಒಂದು ಹೋರಿ ಮಾಡಬಹುದಾ, ಅದು ಯೋಚನೆನೇ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಮುಂದಿಗೆ ಒಳ್ಳೆ ಹೋರಿನೇ ಇರಲ್ಲ. ಅದಕ್ಕೆ ಯಾವನೋ ಒಬ್ಬ ಹೋರಿ ಡೆವಲಪ್ ಮಾಡಬೇಕಾಗತ್ತೆ. ಆ ಹೋರಿ ಸರಿನಾ ತಪ್ಪ ಅಂತಲೂ ಗೊತ್ತಿರಲ್ಲ, ಒಳ್ಳೇದಾ ಕೆಟ್ಟದಾ ಅಂತ ಗೊತ್ತಿರಲ್ಲ. ಅವ್ನು ಸೆಮನ್ ಕೊಡ್ತಾನೆ, ಅದನ್ನು ಉಪಯೋಗಿಸ್ತೀರ. ಆ ಕಡೆಗೆ ಬರ್ತಾ ತಳಿಗಳು ಇವತ್ತು HF ಜರ್ಸಿಗಳು 3 ಲೀಟರ್ 4 ಲೀಟರ್ ಹಾಲು ಕೊಡ್ತಾ ಇರೋದು ಇದೆ, ಗೊತ್ತಲ್ವಾ? ಏನರ್ಥ ಬಂತು? ತಗೊಂಬಂದಾಗ 30-40 ಲೀಟರ್ ಅಂತ ಬಂದ್ರಿ, ಇವತ್ತು 3 ಲೀಟರ್ 4 ಲೀಟರ್ ಕೊಡ್ತಾ ಇರೋ HF ಜರ್ಸಿನೂ ಇದೆ. ಒಂದು ಓರಿಯಿಂದ
ಎಷ್ಟಕ್ಕೆ ಬ್ರೀಡ್ ಮಾಡ್ಬೋದು ಸರ್? ಎಷ್ಟು ಇದು ಹೆಂಗಿದೆ ಅಂತಂದರೆ, ನೀವು ಕೇಳ್ತಾ ಇರೋ ಪ್ರಶ್ನೆ ಸರ್, ಒಂದು ತಂದೆ ತಾಯಿಗೆ ಎಷ್ಟು ಮಕ್ಕಳು ಆಗ್ಬೋದು ಅಂತ. ಸರ್, ಬಹಳ ಹಿಂದೆ 20-30 ಮಕ್ಕಳು ಹೆತ್ತಿರೋರು ಇದ್ದಾರೆ, ಇವತ್ತು 1 ಮಕ್ಕಳು ಬೇಡ ಅನ್ನತಾ ಇರೋರು ಇದ್ದಾರೆ. ಸೊ ಅದನ್ನ ಹೆಂಗೆ ಹೇಳ್ತೀರಿ? ಅಲ್ಲ, ಈಗ ಅವ್ರು ಕೊಡೋ ಫುಡ್ ಮೇಲೆ ಇಲ್ಲ ಒಂದೊಂದು ತಳಿಗಳು ಇಷ್ಟೇ ಕೆಪಾಸಿಟಿ ಇರುತ್ತೆ, ಇಲ್ಲ ಹಾಗೆ ಯಾವುದೂ ಇಲ್ಲ. ಪ್ರಕೃತಿನಲ್ಲಿ ಆ ಥರ ಯಾವುದೂ ಇಲ್ಲ. ನನಗೆ ಹಲವಾರು ಜನ, ನಾನು ಗೋವು ನೋಡ್ಸೋದಷ್ಟೇ ಹಾವು ನೋಡ್ಸೋಕೆ ಹೋಗ್ತೀನಿ, ಅವಾಗ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಸರ್ ಹಾವು ಎಷ್ಟು ವರ್ಷ ಬದುಕಿರುತ್ತೆ ಅಂತ. ನಾನು ಅವಾಗ ಒಂದೇ ಪ್ರಶ್ನೆ ಹೇಳೋದು, ಮನುಷ್ಯನ ಕಣ್ಣಿಗೆ ಬೀಳೋವರೆಗೂ. ಇಷ್ಟುದ್ದ ಇದ್ರೂ ಹೊಡೆದಾಕ್ತೀರಿ, ಇಷ್ಟುದ್ದ ಇದ್ರೂ ಹೊಡೆದಾಕ್ತೀರಿ. ಹೌದು. ಸೊ ಎಷ್ಟು ವರ್ಷ ಬದುಕುತ್ತೆ ಅಂತ ಹೆಂಗೆ ಹೇಳಿ? ಕಣ್ಣಿಗೆ ಬೀಳದೆ ತಪ್ಪಿಸ್ಕೊಂಡಿದ್ರೆ ಅಷ್ಟು ದಿನ ಬದುಕಿರುತ್ತೆ, ಆದರೆ ಕಣ್ಣಿಗೆ ಬಿದ್ದರೆ ಹೊಡೆದಾಕ್ತಾನೆ. ಮನುಷ್ಯ ತಾನು ಬದುಕಕ್ಕೆ ಅದನ್ನು ಸಾಯಿಸ್ತಾನೆ. ಅದಕ್ಕೆ ಅಯ್ಯೋ, ನಮ್ಮ ಯಾರೋ ರವಿಚಂದ್ರನ ಉಪೇಂದ್ರಂದ ಯಾವುದೋ ಒಂದು ಫಿಲಮ್ ಹಾಡಿನಲ್ಲಿ ಇದೆಯಲ್ಲ, ನರಮನುಷ್ಯ ಬದುಕಲ್ಲ, ಒಳ್ಳೇದ ಉಳಿಸಲ್ಲ, ಅವ ನಡೆಯೋ ದಾರಿಯಲ್ಲಿ ಗರಿಕೆನೂ ಬೆಳೆಯೋಲ್ಲ, ಹಾಗೆ. ಸೊ ಇದು ಏನೋ ಒಂದು ನಮ್ಮ ಒಂದು ಉಳಿಸ್ಬೇಕು ಮಾಡಬೇಕು ಅನ್ನೋ ಸರ್ಕಸ್ನಲ್ಲಿ ಮಲೆನಾಡು ಗಿಡ್ಡದ್ದು ನಡೀತಾ ಇದೆ. ಇನ್ನೇನಾದರೂ ತಮ್ಮ ಪ್ರಶ್ನೆ? ಅದೇ, ತಾವು ಏನು ಎಜುಕೇಶನ್ ಮಾಡಿರ್ತಕ್ಕಂಥದ್ದೇನು ಸರ್? ರಾಮಾನುಜ್ ಅವರು ಏನು ಎಜುಕೇಶನ್ ಮಾಡಿದ್ದಾರೆ? ಇವತ್ತು ಸಕ್ಸಸ್ ಆಗ್ಬೇಕಾದ್ರೆ ಏನು ಬೇಕು? ಬುದ್ಧಿವಂತಿಕೆ ಬೇಕು ಅಷ್ಟೇ. ಅಲ್ಲ, ನೀವೊಬ್ರು ಇನ್ಸ್ಪಿರೇಷನ್ಸ್ ಆಗ್ಬೋದು ಅಂತ. ಸಕ್ಸಸ್ ಆಗಿರೋರು ಯಾರು ಎಜುಕೇಟೆಡ್ ಅಲ್ಲ. ಹೌದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನಮ್ಮ ಇದಕ್ಕೆ ಬರೋದು, ನಿಮ್ಮ ಮಾರ್ಕ್ಸು ಅಥವಾ ನಿಮ್ಮ ಯಾವ್ದು ಓದಿದ್ರೆ ಏನು ಮಾಡಿದೆ, ದಟ್ ಈಸ್ ನಾಟ್ ಎಜುಕೇಷನ್. ಎಜುಕೇಷನ್ ಈಸ್ ವಾಟ್ ಕಮ್ಸ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ಜಸ್ಟ್ ಅ ನಾಲೆಡ್ಜ್. ಪುಸ್ತಕದಲ್ಲಿರೋದು ನಿಮ್ಮ ತಲೆಗೆ ತುಂಬಿದ್ದಾರೆ ಅವರು, ಅದರಿಂದ ನಿಮ್ಗೇನು ಉಪಯೋಗ ಆಯಿತು? ಹೌದು, ನಾವು ಓದಿರ್ತಕ್ಕಂಥದ್ದು ಯಾವುದು ಯಾವ ಜೀವನಕ್ಕಲ್ಲ, ಯಾವುದು ಜ್ಞಾಪಕವೂ ಇಲ್ಲ ಹೇಳ್ರಿ. ಹೌದು. ನಾನು ಒಂದೇ ಒಂದು ಸಿಂಪಲ್ ಆಗಿ ಕೇಳ್ತೀನಿ, ನೀವು ಕನ್ನಡ ಮೀಡಿಯಂ ಓದಿದ್ದೀರಾ? ಇಲ್ಲ, ಇಂಗ್ಲೀಷ್ ಮೀಡಿಯಂ ಓದಿದ್ದೀರಾ. ಕನ್ನಡ ಇತ್ತಲ್ವಾ? ಹೌದು. ಅದರಲ್ಲಿ ಬಹಳ ಹಿಂದೆ ಒಂದು ಪದ್ಯ ಇತ್ತು, ಟೀಕೆ ಅಂತ. ಜ್ಞಾಪಕ ಇದೆಯಾ ಹೋಗ್ಲಿ? ಇಲ್ಲ ಸರ್. 4ನೇ ಕ್ಲಾಸಲ್ಲಿ ಇತ್ತು. ಇಲ್ಲ. ಅದು ನಿಜವಾಗ್ಲೂ ಜೀವನ. ಅದ್ರಲ್ಲಿ ಹೇಳ್ತಾರೆ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ನಿಂತರೆ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗುಣಗುವರು ನಿನಗಿಲ್ಲ ಚಿಂತೆ, ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು, ಹೂವುಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಎಷ್ಟು ಓದಿದ್ರು ಸಮಾಧಾನ ಇಲ್ಲ. 1 ಸರ್ಟಿಫಿಕೇಟ್ಗೆ ಆಗಲ್ಲ, 2 ಸರ್ಟಿಫಿಕೇಟ್ಗೆ ಆಗಲ್ಲ, ಮಾಸ್ಟರ್ ಡಿಗ್ರಿಗೆ ಆಗಲ್ಲ, PhD ಮಾಡಿದ್ರು ಸಮಾಧಾನ ಇಲ್ಲ. ಎಷ್ಟು ಜನ 60ನೇ ವಯಸ್ಸಿನವರು ಓದ್ತಾ ಕೂತಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಏನೂ ಓದ್ದೆ. ರಾಜ್ಕುಮಾರ್ ಓದಿದ್ದಾರೆ 3ನೇ ಕ್ಲಾಸ್, ರಾಜ್ಕುಮಾರ್ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಅಥವಾ ರಜನಿಕಾಂತ್ ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಅಥವಾ ಇನ್ಯಾರೋ ಬಿಸ್ನೆಸ್ ಮ್ಯಾನು ಟಾಟಾ ಅಮಾಯ್ ಯಾವ ಮಟ್ಟಕ್ಕೆ ಹೋಗಿದ್ದಾರೆ. ಸಾಧನೆ ಮಾಡೋ ಛಲ ಇರಬೇಕು, ಆ ಒಂದು ಕಿಚ್ಚು ಬೆಂಕಿ ಇರಬೇಕು. ಅದಿಲ್ಲ ಅಂದರೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸು ನಿರುಪಯುಕ್ತ, ವೇಸ್ಟು. ಸೊ ನನ್ನ ರಿಕ್ವೆಸ್ಟು, ಯಾರನ್ನೇ ಕೇಳಿದ್ರು ಎಜುಕೇಷನ್ ಕೇಳೋಕ್ಕೆ ಹೋಗ್ಬೇಡ್ರಿ. ಅದೊಂದು ಕಾಗದ ತುಂಡು, ಅದರ ಮೇಲೆ 4 ಜನ ಸೈನ್ ಹಾಕಿರ್ತಾರೆ. ಮತ್ತು ಇನ್ನೊಂದು ತಮಾಷೆ ಏನಂದರೆ, ನನ್ನ ಒಂದು ಜಸ್ಟ್ ನಿಮ್ಮ ತಿಳುವಳಿಕೆಗೆ ನನ್ನ ಒಂದು ಸೋಕಾಲ್ಡಿದ್ರ ವಿಚಾರ ಇದೆ. ನಾನು ಒಂದು ಸಬ್ಜೆಕ್ಟ್ನಲ್ಲಿ ಪ್ರಾವೀಣ್ಯತೆ ಪಡೆದು ಅದರಲ್ಲೇ ಒಬ್ಬ ಉಪಾಧ್ಯಾಯನಾಗಿ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಆ ಒಂದು ಸಬ್ಜೆಕ್ಟ್ ಏನಿದೆ ಶುರು ಆಗಿದೆ ಆಲ್ಮೋಸ್ಟ್ ನಮ್ಮಿಂದ. ನಮಗೆ ಮುಂಚೆ ಎಲ್ಲನೂ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿತ್ತು. ನಾವು ಆ ಸಬ್ಜೆಕ್ಟನ್ನೇ ಟೀಚ್ ಮಾಡಿದ್ಮೇಲೆ ಅದಕ್ಕೆ ಒಂದು ಶೇಪ್ ಕೊಟ್ಟು ಅದರಲ್ಲಿ ಒಂದು ಡಿಪ್ಲೊಮಾ ಮಾಡಿ, ಅದರಲ್ಲಿ ಒಂದು ಡಿಗ್ರಿ ಮಾಡಿ, ಈಗ ಆ ಸಬ್ಜೆಕ್ಟ್ನಲ್ಲಿ ಡಿಗ್ರಿ ಡಿಪ್ಲೊಮಾ ಇದೆ. ಆದರೆ ಆ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ನಮಗೆ ಡಿಗ್ರಿ ಡಿಪ್ಲೊಮಾ ಇಲ್ಲ. ಯಾಕಂದರೆ ನಾವು ಅದು ಇಲ್ಲ. ನಾವೇ ಏನು ಹೇಳ್ತಾರಲ್ಲ, ಬ್ರಹ್ಮಂಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋರು ಯಾರು ರೀ? ಅವನು ಎಲ್ಲರಿಗೂ ಬರ್ತ್ ಸರ್ಟಿಫಿಕೇಟ್ ಕೊಡೋದು, ಬ್ರಹ್ಮಂಗೆ ಬರ್ತ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಸೊ ನಮ್ಮ ಯಾವುದೇ ಒಂದು ಹೊಸ ಸಾಧಕರ ಅಥವಾ ಏನೋ ಒಂದು ಕಷ್ಟಪಡ್ತಾ ಇರೋರ, ಏನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇರೋರ ಒಂದು ಪರಿಚಯ ಮಾಡ್ಕೊಡ್ಬೇಕಾದ್ರೆ ಸಮಾಜಕ್ಕೆ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಒಂದೇ, ಅವರ ಬ್ಯಾಕ್ಗ್ರೌಂಡ್, ಅವರ ಚರಿತ್ರೆಯನ್ನು ಕೇಳಕ್ಕೆ ಹೋಗ್ಬೇಡಿ, ಅವರ ಸಾಧನೆಯನ್ನು ಕೇಳ್ರಿ, ಅವರ ಎಜುಕೇಷನ್ ಕೇಳಕ್ಕೆ ಹೋಗ್ಬೇಡ್ರಿ, ಅವರ ಎಕ್ಸ್ಪೀರಿಯನ್ಸ್ ಕೇಳಿ. ಅದ್ಭುತವಾಗಿದೆ ಅನುಭವದ ಮಾತುಗಳು. ಅಲ್ಲ, ಏನಾಗುತ್ತೆ ಇವಾಗ, ಫಾರ್ ಎಕ್ಸಾಂಪಲ್ ನಾನು ಸಾಧಿಸಿರೋದೆಲ್ಲ ವೇಸ್ಟಾ? ನಾನು ಯಾವುದೋ ಒಂದು ಹೇಳ್ತೀನಿ, ನಾನು ಇದು ಓದಿದ್ದೀನಿ ಅಂತ. ಏನು ಸರ್ ನಿಮ್ಗೆ ಅದಕ್ಕೂ ಇದಕ್ಕೂ ಸಂಬಂಧ? ಇವಾಗ ಬಂದಿರೋದು ಯಾಕೆ?
ನನ್ನ ಈ ಏನೋ ಒಂದು 8-9 ವರ್ಷದ ಶ್ರಮ ಇದೆ ಅದನ್ನ ನೋಡೋಕ್ಕೆ ನಾನು ಹಿಂದೆ ಚರಿತ್ರೆ ಯಾಕೆ ಬೇಕು? ಮುಂದಿನ ಭವಿಷ್ಯ ನೋಡೋಣ. ಇವಾಗ ನಾವೆಲ್ಲ ಮಾಡ್ತಾ ಇರೋದು ಭವಿಷ್ಯಕ್ಕಾಗಿ. ಸೊ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ. ತಾವು ಏನಾದರೂ ಯುವಕರುಗಳಿಗೆ ಜೀವನದ ಸಲಹೆ ಕೊಡೋದಾದ್ರೆ ಸರ್, ನಿಮ್ಮ ಅನುಭವದಲ್ಲಿ ಒಂದೇ ಮಾತು ಹೇಳೋದು ನಾನು, ಬದುಕೋದಿದ್ರೆ ಸಮಾಜಕ್ಕೆ ಪೂರಕವಾಗಿ ಬದುಕ್ರಿ, ಸಮಾಜಕ್ಕೆ ಮಾರಕವಾಗಿ ದಯವಿಟ್ಟು ಬದುಕಬೇಡಿ. ಅದ್ರ ಬದಲು ಬದುಕದೇ ಇದ್ರೇನೆ ಒಳ್ಳೆಯದು. ಈಗ ತಮ್ಮ ಫಾರ್ಮಿಂಗ್ಗೆ ಯಾವ ರೀತಿಲಿ ಹಣ ಮತ್ತು ಇನ್ನೊಂದು ಯಾವುದೋ ಒಂದು ಸಹಾಯಧನ ಏನಾದರೂ ಬರ್ತಾ ಇದೆಯಾ ಸರ್ ಪ್ರೆಸೆಂಟ್ ಈಗ? ನಮ್ಮಲ್ಲಿ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ ಈ ವಿಚಾರಕ್ಕೆ. ಇದು ಎಲ್ಲರಿಗೂ ಗೊತ್ತಿರೋದೆ, ಆದರೂ ಕೂಡ ಎಲ್ಲರೂ ಮಾಡೋದೆ. ನಾನು ಹೀಗೆ ಯಾವುದಾದ್ರು ನಿಮ್ಮ ಥರ ಯೂಟ್ಯೂಬ್ ಚಾನಲ್ಗಳು ಕೇಳಿದಾಗ ಹೇಳ್ತೀನಿ ನನಗೆ ಸಹಾಯ ಬೇಕು ಅಂತ. ಸರ್ ನೀವೊಂದು ಕೆಲಸ ಮಾಡೋದು ಸರ್, ಈ ಮಾರ್ವಾಡೀಸು ಜೇನ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಸರ್. ಮಾರ್ವಾಡೀಸು ಜೇನ್ಸ್ ಮಾತ್ರ ಹೆಲ್ಪ್ ಮಾಡ್ಬೇಕಾ? ಇತರೇನವರು ಗೋಶಾಲೆಗೆ ಅಥವಾ ಕೃಷಿಗೆ ಅಥವಾ ಈ ಥರ ಒಂದು ಇದಕ್ಕೆ ಸಹಾಯ ಮಾಡಬಾರ್ದಾ? ಸರ್ ನೀವೊಂದು ಕೆಲಸ ಮಾಡೋದು, ಒಳ್ಳೆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅದಕ್ಕಿಂತ ಫಂಡ್ಸ್ ಇರುತ್ತೆ, ನಿನಗೆ ಕೊಡೋಕ್ಕಾಗತ್ತಾ? ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ದ ಬೆಸ್ಟ್ ಹೆಲ್ಪಿಂಗ್ ಹ್ಯಾಂಡ್ ಯು ಕ್ಯಾನ್ ಫೈಂಡ್ ಇನ್ ದ ವರ್ಲ್ಡ್ ಈಸ್ ಎಟ್ ದ ಎಂಡ್ ಆಫ್ ಯುವರ್ ಓನ್ ಆರ್ಮ್ಸ್. ಅದ್ಭುತವಾದ ಅತ್ಯಂತ ಉಪಯುಕ್ತವಾದ ಸಹಾಯ ಹಸ್ತ ಎಲ್ಲಿದೆ ಅಂತಂದರೆ ಪ್ರಪಂಚದಲ್ಲಿ ಅದು ನಿನ್ನ 2 ಭುಜಗಳ ಕೊನೆಯಲ್ಲಿದೆ. ನಿನ್ನ ಕೈಯೇ ನಿನಗೆ ಅದ್ಭುತವಾದ ಸಹಾಯ ಹಸ್ತ. ಸೊ ಇವಾಗ ಯಾರಾದ್ರೂ ಕೇಳಬೇಕಾದಾಗ ಅವರು ಏನಾದ್ರು ಕೊಡ್ತಾರಾ ಅದು ಇಂಪಾರ್ಟೆಂಟೇ ಹೊರತು ಅವರು ಸರ್ ನಾನು ನಿಮಗೆ ಅದು ಮಾಡಿ ಇದು ಕೊಡಿಸ್ತೀನಿ ಆಗಲ್ಲ. ಸೊ ಹಾಗೆ ನಾವು ಬಂದವರು ಐಡಿಯಾಸ್ ಕೊಡ್ತಾರೆ. ಸರ್ ನೀವು ಇದು ಮಾಡ್ಬೋದಲ್ಲ, ನೀವು ಅದು ಮಾಡ್ಬೋದಲ್ಲ. ನಾನು ಸಿಂಪಲಾಗಿ ಕೇಳ್ತೀನಿ ಒಂದೇ ಪ್ರಶ್ನೆ, ಒಂದು ದಿನ ಬನ್ನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇರಿ, ಆಮೇಲೆ ನಂಗೆ ಸಜೆಷನ್ ಕೊಡಿ. ಯಾವಾಗ ನಿಮಗೆ ಅರ್ಥವಾಗುತ್ತೆ ಯಾವುದಕ್ಕೆ ಸಮಯ ಇದೆ, ಯಾವುದಕ್ಕೆ ಸಮಯ ಇಲ್ಲ, ಯಾವುದಕ್ಕೆ ಎಷ್ಟು ಟೈಮು ಎನರ್ಜಿ ಎಲ್ಲ ಖರ್ಚಾಗುತ್ತೆ, ಎಷ್ಟು ಬುದ್ಧಿ ಉಪಯೋಗಿಸ್ಬೇಕಾಗತ್ತೆ, ಎಷ್ಟು ದೈಹಿಕ ಶ್ರಮ ಉಪಯೋಗಿಸ್ಬೇಕಾಗತ್ತೆ ಎಲ್ಲ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅವಾಗ ನೀವು ನಿಜವಾಗ್ಲೂ ಸಹಾಯ ಮಾಡ್ತಿರೋ ಸಜೆಷನ್ ಕೊಡ್ತಿರೋ ನಿಮಗೆ ಗೊತ್ತಾಗುತ್ತೆ.